ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಬಿಗ್ ಜೆ ಏರ್ಪಾಟು ಮಾಡಿರುವಂಥ ಮುಂಜಾನೆಯ ಮುತ್ತು ಎಂಬುವಂಥ ಈ ಆಶೀರ್ವಾದಕರವಾದಂಥ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ನಾವು ಆಹ್ವಾನಿಸುತ್ತೇವೆ. ಮತ್ತು ಈ ಬೆಳಗಿನ ಶುಭಾಶಯಗಳೊಂದಿಗೆ ನಿಮ್ಮನ್ನು ವಂದಿಸುವಳಾಗಿದ್ದೇನೆ. ಕರ್ತನು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯ. ದೇವರು ಒಳ್ಳೆಯವನು. ಆತನಿಂದ ಎಲ್ಲ ಒಳ್ಳೆಯ ದಾನಗಳೇ ನಮಗೆ ಬರುವಂಥವಾಗಿರ್ತವೆ. ಪ್ರತಿದಿನ ನಾವು ಸಂತೋಷವಾಗಿರಲಿಕ್ಕೆ, ಒಂದು ಶುಭಪ್ರದವಾದ ನಿರೀಕ್ಷೆ ಉಳ್ಳವರಾಗಿರಲಿಕ್ಕೆ, ಎಲ್ಲ ಪರಿಸ್ಥಿತಿಯಲ್ಲಿ ನಾವು ಧೈರ್ಯವಾಗಿರಲಿಕ್ಕೆ ಕಾರಣವೇನೆಂದರೆ ಜಯವಾಗುತ್ತದೆ ಎಂಬುದಕ್ಕೆ ಕಾರಣ ಎಲ್ಲ ಒಂದು ಸಂತೋಷಕ್ಕೆ ಕಾರಣವೇನೆಂದರೆ ನಮ್ಮನ್ನು ಸೃಷ್ಟಿ ಮಾಡಿರುವಂಥ ದೇವರು ಆತನು ಒಳ್ಳೆಯವನು. ಪ್ರೈಸ್ ದ ಲಾರ್ಡ್. ಆತನಿಂದ ಕೆಟ್ಟದಾಗಲ್ಲ. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಆತ ನಮ್ಮ ಬಗ್ಗೆ ಒಳ್ಳೆಯ ಆಲೋಚನೆಗಳು ಉಳ್ಳಾತನಾಗಿದ್ದಾನೆ. ಒಳ್ಳೆಯ ಸಂಗತಿಯಲ್ಲಿ ನಮಗೋಸ್ಕರ ವಾಗ್ದಾನ ಮಾಡಿದ್ದಾನೆ. ನಮಗೆ ಮತ್ತು ಒಳ್ಳೆಯ ದಾನಗಳನ್ನು ಆತನು ಕೊಡುವಂಥ ಆತನಾಗಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆಯ ದೇವರು ಮತ್ತು ದೇವರ ವಾಕ್ಯ ಮತ್ತು ನಮಗೆ ಏನು ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುವ ಸಂಗತಿಗಳ ಬಗ್ಗೆ ಮಾತನಾಡ್ತಾ ಬರುವಂಥದ್ದಾಗಿರ್ತೈತೆ. ಆ ಸಂಗತಿಗಳಲ್ಲಿ ಒಂದು ಸಂಗತಿಯನ್ನು ಈ ದಿನ ಬೆಳಿಗ್ಗೆ ನಿಮ್ಮ ಸಂಗಡ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನವನ್ನು ನಾವು ಓದೋಣ. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಇಲ್ಲಿ ಒಂದು ಆಲೋಚನೆ ಏನಂದರೆ, ನಮ್ಮ ಪ್ರತಿ ಅಶಕ್ತಿಯಲ್ಲಿ ಈ ಬೆಳಗಿನ ಸಮಯದಲ್ಲಿ ಅನೇಕ ಅಶಕ್ತಿಗಳು ನಮಗೆ ಕಂಡು ಬರ್ತವೆ. ನನಗಿದು ಆಗಲ್ಲ, ಬಲಹೀನತೆಗಳು ಅಥವಾ ನಿಸ್ಸಹಾಯಕ ಸ್ಥಿತಿ. ನನಗಿದು ಆಗಲ್ಲ, ಇದು ಸಾಧ್ಯ ಇಲ್ಲ, ಇದನ್ನು ಪೂರೈಸಲಾರೆ, ಇದನ್ನು ಮಾಡಲಾರೆ, ಇದನ್ನು ಮುಗಿಸಲಾರೆ, ಇನ್ನು ಮುಂದೆ ತಗೊಂಡೋಗ್ಲಿಕ್ಕೆ ನನಗೆ ಆಗುವುದಿಲ್ಲ. ಅನೇಕ ಒಂದು ಕುಟುಂಬದ ಚಾಲೆಂಜಸ್ ಆಗಿರ್ಬೋದು, ವ್ಯಕ್ತಿಗತ ಕೆಲಸದ ವಿಷಯದಲ್ಲಿ ಆಗಿರ್ಬೋದು, ಆತ್ಮೀಯ ಜೀವನದಲ್ಲಿ ದೇವರಿಗಾಗಿ ಬದುಕುವಂಥ ವಿಷಯದಲ್ಲಾಗಿರ್ಬೋದು. ಇದು ಒಂದು ಅದ್ಭುತವಾದ ಸಂಗತಿ. ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ, ನನಗೆ ಬೈಬಲ್ ಓದ್ಲಿಕ್ಕೆ ಆಗಲ್ಲ, ಈವನ್ ಕೆಲವ್ರಿಗೆ ಓದಲಿಕ್ಕೆ ಆಗಲ್ಲ ಹೇಳ್ತಾರೆ. ನಂಗೆ ಓದ್ಲಿಕ್ಕೆ ಆಗಲ್ಲ, ಓದಿದ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ದೇವರಿಗಾಗಿ ಸಾಕ್ಷಿಯಾಗಿ ಬದುಕಲಿಕ್ಕೆ ನನಗೆ ಆಗಲ್ಲ, ಸುವಾರ್ತೆ ಸಾರಬೇಕು ಆಶೆ ಉಂಟು ಸಾರಲಿಕ್ಕಾಗಲ್ಲ, ಅನೇಕ ದೇವರಿಗಾಗಿ ನಾನು ಸಾಕ್ಷಿಯಾಗಿರಬೇಕು, ನನಗದು ಸಾಧ್ಯ ಆಗ್ತಾಯಿಲ್ಲ, ಕೆಟ್ಟ ಸಂಗತಿಗಳು ಮಾಡಬಾರ್ದು ಆದರೆ ನನಗೆ ಆಗ್ತಾಯಿಲ್ಲ. ಹೀಗೆ ಎಲ್ಲ ಆತ್ಮೀಯ ಸಂಗತಿಗಳು ವ್ಯಕ್ತಿಗತ ಜೀವನದಲ್ಲಿ, ಈ ಲೋಕದಲ್ಲಿ, ಕುಟುಂಬದಲ್ಲಿ ಅನೇಕ ಸಂಗತಿಗಳಲ್ಲಿ ನಮ್ಮ ಅಶಕ್ತಿ ನಮಗೆ ಕಂಡು ಬರ್ತಾ ಇರ್ತದೆ. ನಮ್ಮ ನಿಸ್ಸಹಾಯಕ ಪರಿಸ್ಥಿತಿ ಕಂಡು ಬರ್ತದೆ. ನಮ್ಮ ಬಲಹೀನತೆಗಳು ಕಂಡು ಬರುವಂಥವಾಗಿರ್ತವೆ. ಈಗ ಕಂಡು ಬರುವಾಗ ನಾವು ಬಿಟ್ಟು ಕೊಟ್ಟು ಬಿಡ್ತೇವೆ. ನನಗಾಗಲ್ಲ ಬಿಡು, ನನಗೆ ಹೋಗಲ್ಲ ಬಿಡು, ಇದು ಮಾಡಲ್ಲ ನಾನು, ನನಗಾಗಲ್ಲ ಅಂಥೇಳಿ, ನನಗೆ ಬೈಬಲ್ ಓದಲಿಕ್ಕಾಗಲ್ಲ, ಆಗಲ್ಲ, ಸಾಕ್ಷಿಯಾಗಿರ್ಲಿಕ್ಕಾಗಲ್ಲ, ನಾನು ಏನು ಮಾಡೋದು, ನನಗಾಗೋದಿಲ್ಲ ಅಂತೇಳಿ ಬಿಡ್ತಾ ಇರ್ತೇವೆ. ಆದರೆ ದೇವರ ವಾಕ್ಯ ನಮಗೆ ತಿಳಿಸ್ತೈತೆ, ಪವಿತ್ರಾತ್ಮನು ಸಹ ನಮ್ಮ ಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಇಲ್ಲಿ ವಿಷಯ ಏನಂದರೆ, ಬೈಬಲ್ ವಚನದಲ್ಲಿ ಇನ್ನೊಂದು ಕೂಡ ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಬಲದಿಂದಲೂ ಅಲ್ಲ, ಪರಾಕ್ರಮದಿಂದ. ಮನುಷ್ಯನು ಪರಿಸ್ಥಿತಿಯಲ್ಲಿ ಅದಕ್ಕೆ ದೇವರೇನು ಮಾಡಿದ್ದಾನೆ, ತನ್ನ ಆತ್ಮನನ್ನು ಸಹಾಯಕವಾಗಿ ಕೊಟ್ಟ. ಅದೇ ಇವತ್ತು ದೇವರಿಂದ ನಿಮಗೆ ನಮ್ಮೆಲ್ಲರಿಗೂ ಒಂದು ಸಂದೇಶ ಏನಂದರೆ, ನಿಮಗೆ ದೇವರು ಒಬ್ಬ ಸಹಾಯಕನನ್ನು ಕೊಟ್ಟಿದ್ದಾನೆ. ನಮಗೇನು ಈಗ ಪಾಸ್ಟ್ ಹೇಳಿದ್ರೆ, ಬಲದಿಂದಲೂ ಅಲ್ಲ ಪರಾಕ್ರಮ ಅಂದರೆ ಈ ಜೀವನ ನಡೆಸಲ್ಪಡುವಂಥದ್ದೇ ಮನುಷ್ಯನ ಸ್ವಂತ ಬಲದಿಂದಲ್ಲ, ಸ್ವಂತ ಬುದ್ಧಿಯಿಂದಲ್ಲ, ಸ್ವಂತ ಶಕ್ತಿಯಿಂದ ಅಲ್ಲ, ಆ ದೇವರ ಆತ್ಮನಿಂದಲೇ. ಯಾರಿಂದ ನಮ್ಮ ಜೀವನ ಸಾಧ್ಯವೋ, ಯಾರಿಂದ ಎಲ್ಲವೂ ನಮಗೆ ಸಾಧ್ಯವಾಗ್ತಿತೋ, ಅಂದರೆ ನಮಗೇನು ಮಾಡಲ್ಲ ಆಗಲ್ಲ ಅಂತ ಹೇಳ್ತಿದ್ದೇವೆ, ಅದೆಲ್ಲ ಯಾರಿಂದ ಸಾಧ್ಯವಾಗ್ತಿತ್ತೋ ಆ ಪವಿತ್ರಾತ್ಮನನ್ನೇ ದೇವರು ನಮಗೆ ಕ್ರಿಸ್ತನನ್ನು ನಂಬಿರುವಂಥ ನಮಗೆ ವರವಾಗಿ ಸಹಾಯಕನನ್ನಾಗಿ ಕೊಟ್ಟಿರುವಂಥ ಆತನಾಗಿದ್ದಾನೆ. ಇದನ್ನು ಈ ಬೆಳಗಿನ ಸಮಯದಲ್ಲಿ ನಾವು ನಂಬಬೇಕು. ನನಗೆ ದೇವರು ಒಬ್ಬ ಸಹಾಯಕನನ್ನು ಕೊಟ್ಟಿದ್ದಾನೆ,
ಆತನು ನಮ್ಮ ಅಶಕ್ತಿಯನ್ನು ನೋಡಿ ನನಗೆ ನನ್ನ ಎಲ್ಲ ಶಕ್ತಿಯಲ್ಲಿ, ಎಲ್ಲ ಬಲಹೀನತೆಗಳಲ್ಲಿ, ಎಲ್ಲ ನಿಸ್ಸಹಾಯಕ ಸ್ಥಿತಿಯಲ್ಲಿ ಆತನು ನನಗೆ ಸಹಾಯ ಮಾಡುತ್ತಾನೆ ಎಂಬುದಾಗಿ ನಾವು ನಂಬಬೇಕು ಪ್ರಿಯರೇ. ಅದಕ್ಕೆ ಯೋಹಾನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಇನ್ನೇನು ಈ ಲೋಕದಲ್ಲಿ ಆತನ ಸೇವೆಯನ್ನು ಮುಗಿಸಿ ಮರಣಿಸಿ ನಂತರ ಮತ್ತು ಆತನ 3ನೇ ದಿವಸ ಎದ್ದು ಬಂದು ತಂದೆ ಬಳಿಗೆ ಹೋಗುವ ಕಾಲ ಹತ್ತಿರವಾದಾಗ ಆ ಒಂದು ಕರ್ತನ ಕಡೆ ಭೋಜನವನ್ನು ಅವರ ಹತ್ರ ಶಿಷ್ಯರ ಹತ್ರ ಮಾಡ್ತಾರೆ ಮಾಳಿಗೆಯಲ್ಲಿ. ಮಾಡಿದ ನಂತರ ತನ್ನ ಶಿಷ್ಯರ ಹತ್ರ ಅನೇಕ ಸಂಗತಿಗಳನ್ನು ಆತನು ಹಂಚಿಕೊಳ್ತಾನೆ. ಅದನ್ನು ನಾವು ನೋಡ್ತೇವೆ 14, 15, 16 ಈ 3 ಅಧ್ಯಾಯಗಳು ತನ್ನ ಶಿಷ್ಯರ ಹತ್ರ ಅನೇಕ ಸತ್ಯಗಳನ್ನು ಆತನು ಮಾತನಾಡ್ತಾ ಬರ್ತಾನೆ. ಅದರಲ್ಲಿ ಒಂದು ಸಂಗತಿ ಏನಂದರೆ 14ನೇ ಅಧ್ಯಾಯ ಪ್ರಾರಂಭ ಮಾಡ್ತಾನೆ, ನೀವು ಕಳವಳಗೊಳ್ಳಬೇಡ್ರಿ, ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ ಎಂಬುದಾಗಿ. ಯಾಕಂದರೆ ನಾನು ಹೋಗ್ತೇನೆ ಎಂಬುದಾಗಿ ನೀವು ಕಳವಳಗೊಳ್ಳಬೇಡ್ರಿ, ನಾನು ಹೋಗುವಂಥದ್ದು ನಿಮಗೆ ಹಿತ. ಯಾಕಂದರೆ ನಿಮಗೆ ಬೇರೊಬ್ಬ ಸಹಾಯಕನನ್ನು ತಂದೆ ಕಳಿಸಿಕೊಡ್ತಾನೆ ಎಂಬುದಾಗಿ. 16ನೇ ವಚನ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಅಂದರೆ ಬೇರೊಬ್ಬ ಸಹಾಯಕನು ಅಂತ ಹೇಳುವಾಗ ನನ್ನ ಹಾಗೇ ಇರುವ ಸಹಾಯಕ. ವಿಷಯ ಏನಂದರೆ ಇದೆಲ್ಲ ಹೇಳಿದ ಮೇಲೆ 24ನೇ ವಚನದಲ್ಲಿ ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಗಿತಾನೆ. 23 ಅವನನ್ನು ನನ್ನ ತಂದೆಯೂ ಪ್ರೀತಿಸುವನು ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರ ಮಾಡಿ. ಅಂದರೆ ಯಾವಾಗಾದರೆ ಪವಿತ್ರಾತ್ಮನು ನಮಗೆ ದೇವರು ಕೊಡ್ತಾನೋ ಆ ಪವಿತ್ರಾತ್ಮನ ಮೂಲಕ ತಂದೆ ದೇವರು ಮತ್ತು ಕರ್ತನಾದ ಯೇಸು ಅವರಿಬ್ಬರೂ ಸಹ ನಮ್ಮಲ್ಲಿ ಬಿಡಾರ ಮಾಡ್ಕೊಳ್ತಾರಂತೆ. ಅದಕ್ಕೆ ಪವಿತ್ರಾತ್ಮನು ಒಬ್ಬರಲ್ಲಿ ಇದ್ದಾರೆ ಅಂದರೆ ತಂದೆ ದೇವರು ಇದ್ದಾನೆ, ಪವಿತ್ರಾತ್ಮನಿದ್ದಾನೆ. ಇಲ್ಲಿ ವಿಷಯ ಏನಂದರೆ ಬೇರೊಬ್ಬ ಸಹಾಯಕನನ್ನು ಆತ ನಿಮಗೆ ಕಳಿಸಿಕೊಡುವನು. ಅಂದರೆ ಈ ಜೀವನದಲ್ಲಿ ನಮ್ಮ ಅಶಕ್ತಿಯಲ್ಲಿ ಸಹಾಯ ಮಾಡಲಿಕ್ಕೆ, ನಮ್ಮ ಬಲಹೀನತೆಗಳಲ್ಲಿ ನಮ್ಮನ್ನು ಬಲಪಡಿಸುವುದಕ್ಕೆ, ನಮ್ಗೆ ಅಸಾಧ್ಯವಾದ ಸಂಗತಿಗಳನ್ನು ನಮ್ಮ ಪರವಾಗಿ ನಮ್ಮ ಬದಲಾಗಿ ನಿಂತು ಮಾಡುವುದಕ್ಕೆ ದೇವರು ನಮಗೆ ಸಹಾಯಕನನ್ನು ಕಳಿಸಿಕೊಟ್ಟಿದ್ದಾನೆ. ಅದಕ್ಕೆ ಈ ದಿನದಲ್ಲಿ ಅಥವಾ ಪ್ರತಿ ದಿನದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು, ಯಾವಾಗಲೂ ನಾವು ಲಕ್ಷ್ಯದಲ್ಲಿ ಇಟ್ಟುಕೊಳ್ಬೇಕಾದ ಸಂಗತಿ ಏನಂದರೆ ನನಗೆ ದೇವರು ಕಳಿಸಿಕೊಟ್ಟಂಥ ಸಹಾಯಕನು ನನಗೆ ಇದ್ದಾನೆ. ಆತನು ನನ್ನಲ್ಲೇ ಇರ್ತಾನೆ, ನನ್ನ ಸಂಗಡಲೇ ಇರ್ತಾನೆ, ಸದಾ ಕಾಲ ನಮ್ಮ ಹತ್ರ ಆತನಿರುವ ಆತನಾಗಿದೆ. ಈ ಸಹಾಯಕನು ಸದಾ, ಕೆಲವು ಫ್ರೆಂಡ್ಸು ಸಹಾಯ ಮಾಡ್ತಾರೆ ಸ್ವಲ್ಪ ಕಾಲ, ಅಥವಾ ಕೆಲವು ಫ್ರೆಂಡ್ಸ್ ದೂರ ಇರ್ತಾರೆ, ಸಹಾಯ ಮಾಡಲಿಕ್ಕಾಗಲ್ಲ. ಬಟ್ ಈ ಸಹಾಯಕನು ನಿತ್ಯವೂ ನಮ್ಮ ಸಂಗಡ ಇರ್ತಾನೆ, ನಮ್ಮ ಹತ್ತಿರವೇ ಇರ್ತಾನೆ, ಸದಾ ಕಾಲ ಇರುವ ಆತನಾಗಿರ್ತಾನೆ. ಈತನು ಸಣ್ಣ ಸಂಗತಿಗಳ ಮೊದಲುಗೊಂಡು ದೊಡ್ಡ ಸಂಗತಿಗಳ ತನಕ ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ಈ ಬೆಳಗಿನ ಸಮಯದಲ್ಲಿ ಒಂದು ಸಿಂಪಲ್ ಸಂದೇಶ ಏನಂದರೆ, ನಿನಗೊಬ್ಬ ಸಹಾಯಕನಿದ್ದಾನೆ. ಈ ಬೆಳಿಗ್ಗೆ ನೀನು ಆತನಿಗಾಗಿ ಸ್ತೋತ್ರ ಮಾಡು, ಆತನನ್ನು ನಂಬು, ನನ್ನಲ್ಲಿರುವ ಪವಿತ್ರಾತ್ಮನೇ ಸ್ತೋತ್ರ, ನೀನು ನನ್ನ ಸಹಾಯಕನಯ್ಯ ಎಂಬುದಾಗಿ ಆತನನ್ನು ಅಕ್ನಾಲೆಡ್ಜ್ ಮಾಡಿ ಆತನಿಗೆ ಸ್ತೋತ್ರ ಮಾಡು. ಆತನು ನೀನು ಎಲ್ಲ ವಿಷಯಗಳಲ್ಲಿ ನಿನಗೆ ಸಹಾಯ ಮಾಡ್ತಾನೆ. ಜ್ಞಾನ ಇಲ್ಲದಿದ್ದರೆ ಆತನ ಜ್ಞಾನ ಕೊಡ್ತಾನೆ. ಯಾಕಂದರೆ ಆತನ ಜ್ಞಾನದಾಯಕ ಆತ್ಮನಂತೆ, ಆತನ ವಿವೇಕದಾಯಕ ಆತ್ಮನಂತೆ, ಆತನು ತಿಳುವಳಿಕೆಯ ಆತ್ಮನು. ಯೋಷ್ಯ ಪ್ರವಾದನ ಗ್ರಂಥ 11ನೇ ಅಧ್ಯಾಯದಲ್ಲಿ 1-2 ವಚನಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮನೇ ನೆಲೆಗೊಂಡಿರುವನು. ಇಲ್ಲಿ ನಾವು ನೋಡ್ತೇವೆ, ಕೆಲವರು ಹೇಳ್ತಾರೆ ಇದು ಯೇಸು ಸ್ವಾಮಿ ಬಗ್ಗೆ ಹೇಳಲ್ಪಟ್ಟದ್ದು, ಇಷಯನ ಬೇರು ಚಿಗುರುವುದು ಅಂಕುರದ ಮೇಲೆ ಅಂತೇಳಿ. ನಿಜ, ಯೇಸು ಸ್ವಾಮಿ ವಿಷಯದಲ್ಲೇ ಬರೆಯಲ್ಪಟ್ಟದ್ದು. ಆತನ ಮೇಲೆ ಜ್ಞಾನದಾಯಕ ಆತ್ಮ, ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ಯೆಹೋವನ ಭಯವನ್ನು ಹುಟ್ಟಿಸುವ ಆತ್ಮ, ಅಂತೂ ಯೆಹೋವನ ಆತ್ಮನೇ ನೆಲೆಗೊಂಡಿರುವನು. ಹಾಗಾದರೆ ಆತನ ಮೇಲೆ ಈ ದೇವರ ಆತ್ಮನು ನೆಲೆಗೊಂಡಿದ್ದಾನೆ. ರೋಮಪತ್ರಿಕೆ 8:11 ಹೇಳ್ತೈತೆ, ಅದೇ ಆತ್ಮನು, ಆತನನ್ನು ಸತ್ತೊರೊಳಗಿಂದ ಎಬ್ಬಿಸಿದ ಆತನ ಒಳಗಡಿರುವಂಥ ಅದೇ ಆತ್ಮನು ಈಗ ನಮ್ಮಲ್ಲಿ ಇದ್ದಾನೆ ಎಂಬುದಾಗಿ. ಅದೇ ಆತ್ಮನು ನಮ್ಮಲ್ಲಿದ್ದಾನೆ, ಅದೇ ಆತ್ಮನು ನಮ್ಮ ಸಂಗಡ ಇರುವಂಥ ಆತನಾಗಿದ್ದಾನೆ. ಈ ಆತ್ಮನು ಜ್ಞಾನದಾಯಕ ಆತ್ಮನು, ವಿವೇಕದಾಯಕ ಆತ್ಮನು, ತಿಳುವಳಿಕೆಯನ್ನು ಆಲೋಚನೆಗಳನ್ನು ಉಂಟು ಮಾಡುವ ಆತ್ಮನು, ಬಲದ ಪರಾಕ್ರಮೆಯ ಆತ್ಮನು, ಯೆಹೋವನ ಭಯವನ್ನು ಉಂಟು ಮಾಡುವಂಥ ಆತ್ಮನು ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಸಂಗಡ ದೇವರು ಅನುಗ್ರಹಿಸಿರುವಂಥ, ಕ್ರಿಸ್ತನಲ್ಲಿ ನಮ್ಗೆ ಅನುಗ್ರಹಿಸಿರುವಂಥ ಪವಿತ್ರಾತ್ಮನ ಎಂಬ ಸಹಾಯಕನಿದ್ದ. ಅದಕ್ಕೆ ನನಗೆ ಯಾರೂ ಇಲ್ಲ ಹೇಳಬೇಡ, ಪವಿತ್ರಾತ್ಮನಿದ್ದ. ನನಗೆ ಯಾರೂ ಸಹಾಯ ಮಾಡೋರು ಇಲ್ಲ ಅಂತ ಹೇಳಬೇಡ, ಪವಿತ್ರಾತ್ಮನಿದ್ದಾನೆ. ಜ್ಞಾನ ಇಲ್ಲ ಅಂತ ಹೇಳಬೇಡ, ಜ್ಞಾನ ಕೊಡುವ ಆತ್ಮನಿದ್ದಾನೆ. ನನಗೇನು ತೋಚೋದಿಲ್ಲ ಅಂತ ಹೇಳಬೇಡ, ಆ ಪರಿಸ್ಥಿತಿಯಲ್ಲಿ ಆಲೋಚನೆಯನ್ನು ಕೊಡುವ ದೇವರ ಆತ್ಮನು
ಇದ್ದಾನೆ. ನನಗೆ ಬಲ ಇಲ್ಲ ಅಂತ ನೀನು ಎಣಿಸ್ಕೋಬೇಡ. ನಿಜ ನಮಗೆ ಬಲ ಇಲ್ಲ, ಬಟ್ ನಮ್ಮಲ್ಲಿರುವಂಥ ಪವಿತ್ರಾತ್ಮನು ಪರಾಕ್ರಮಿ ಆತ್ಮನಾಗಿದ್ದಾನೆ, ಬಲದ ಆತ್ಮನಾಗಿದ್ದಾನೆ. ಆತನು ಎಲ್ಲದರಲ್ಲಿ, ಈಗ ಬೈಬಲ್ ಓದಿ ದೇವರಿಗಾಗಿ ಬದುಕಲಿಕ್ಕಾಗಲ್ಲ, ಸಾಕ್ಷಿಯಾಗಿರ್ಲಿಕ್ಕಾಗಲ್ಲ, ಬೈಬಲ್ ಓದಲಿಕ್ಕಾಗಲ್ಲ, ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತೀಯ. ಆತನು ನಿನ್ನ ಸಹಾಯಕನು. ಆತನು ನಿನಗೆ ಪ್ರಾರ್ಥನೆ ಮಾಡುವ ಹಾಗೆ ಸಹಾಯ ಮಾಡ್ತಾನೆ, ಬೈಬಲ್ ಓದುವ ಹಾಗೆ ಸಹಾಯ ಮಾಡ್ತಾನೆ. ಅದನ್ನು ಅರ್ಥ ಆಗಲ್ಲ ಅಂತ ಹೇಳ್ತಾರೆ ಪಾಸ್ಟರ್ ಹೇಳಿದರೆ ಪ್ರಾರಂಭದಲ್ಲಿ. ಅರ್ಥ ಆಗಲ್ಲ, ಆತನೇ ಅರ್ಥ ಮಾಡಿಸುವ. ಓದಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಬೈಬಲ್ ಓದ್ತಾರೆ. ಬೈಬಲ್ ಓದೋದನ್ನು ಯಾಕೆ ನಿಲ್ಲಿಸಿಬಿಡ್ತಾರೆ ಅಂದರೆ ನಮ್ಗೆ ಅರ್ಥ ಕರೆಕ್ಟ್. ಅದಕ್ಕೆ ಬೈಬಲಲ್ಲಿರುವಂಥ ಸತ್ಯವನ್ನು ನಮಗೆ ತಿಳಿಸುವ ಆತ್ಮನು ಪವಿತ್ರ ಆತ್ಮನು. ಅದಕ್ಕೆ ಬೈಬಲ್ ಓದುವಾಗ, ಸ್ವಾಮಿ ನೀನು ನನ್ನ ಸಂಗದಿದ್ದಿ, ನನಗೆ ಈ ವಾಕ್ಯಗಳನ್ನು ಅರ್ಥ ಮಾಡುವಾಗೆ ನೀನು ಸಹಾಯ ಮಾಡ್ತಿ, ಸತ್ಯಗಳನ್ನು ನನಗೆ ಉಪದೇಶಿಸ್ತಿ, ನಿನಗೆ ಸ್ತೋತ್ರ ಎಂಬುದಾಗಿ ಆತನನ್ನು ನಂಬುತ್ತಾ ನಾವು ಓದುವಂಥದ್ದಾದರೆ ಖಂಡಿತ ಪವಿತ್ರಾತ್ಮನು ವಾಕ್ಯದಲ್ಲಿರುವ ಸತ್ಯಾರ್ಥಗಳನ್ನು ನಮಗೆ ಪ್ರಕಟಪಡಿಸುವಂಥ ಆತನಾಗಿರ್ತಾನೆ. ಪ್ರೈಸಲ್ಲ. ಅದಕ್ಕೆ ಭಕ್ತಿಯಲ್ಲಿ ಬೆಳೆಯುವುದಕ್ಕೆ, ಆತ್ಮದಲ್ಲಿ ನಾವು ಬೆಳೆಯುವುದಕ್ಕೆ, ನಮ್ಮ ಅಂತರಂಗದಲ್ಲಿ ನಾವು ಅಭಿವೃದ್ಧಿ ಆಗುವುದಕ್ಕೆ, ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ದೇವರ ಆತ್ಮನು ಎಂಥ ಬಲಹೀನನನ್ನು ಸಹ ಬಲಪಡಿಸುವ ಆತನಾಗಿರ್ತಾನೆ. ಅದಕ್ಕೆ ಬಲಹೀನನು ಇನ್ನು ಹೇಳದಿರಲಿ ತಾನು ಬಲಹೀನನೆಂದು, ಅವನು ಹೇಳಲಿ ತಾನು ಬಲವಂತನೆಂದು ಅಂತ ನಾವು ಹೇಳ್ತೇವಲ್ವ. ಯಾಕೆಂದರೆ ಇನ್ನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಿದ್ದಾನೆ, ನನ್ನಲ್ಲಿ ಪವಿತ್ರಾತ್ಮನಿದ್ದಾನೆ, ನನ್ನಲ್ಲಿರುವಾತನಿಂದ, ನನ್ನನ್ನು ಬಲಪಡಿಸುವಾತನಿಂದ ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನನಗೆ ಈ ಪರಿಸ್ಥಿತಿಗಳಲ್ಲಿ ಹೆಂಗೆ ಹೋಗಬೇಕು ಗೊತ್ತಿಲ್ಲ, ಇದನ್ನು ಮುಂದೆ ತಗೊಂಡೋಗಿ ನಮಗೆ ಆಗಲ್ಲ. ಆದರೆ ಆಗ ನಾವು ಹೇಳಬೇಕು, ಪವಿತ್ರಾತ್ಮನೇ ನನಗಾಗಲ್ಲ, ನೀನು ಇದನ್ನು ನಡೆಸುವಾತನು, ನನ್ನ ಕುಟುಂಬವನ್ನು ನಡೆಸುವಾತನು, ಮಕ್ಕಳನ್ನು ನಡೆಸುವಾತನು, ಬಿಸ್ನೆಸ್ಸನ್ನು ನಡೆಸುವಾತನು, ಕೆಲಸದಲ್ಲಿ ಕೃಪೆಯನ್ನು ಜ್ಞಾನವನ್ನು ಕೊಡುವಾತನು. ಸ್ವಾಮಿ, ಕೆಲವೊಮ್ಮೆ ಆಫೀಸ್ಗಳಲ್ಲಿ ಬಾಸ್ಗಳು ಕೊಟ್ಟಂಥ ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯವಾಗದೇ ಇರ್ಬೋದು. ಸ್ವಾಮಿ, ಈ ಪರಿಸ್ಥಿತಿಯಲ್ಲಿ ನಮಗೆ ಸಹಾಯ ಮಾಡಿ. ಎಲ್ಲದರಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಹೇಳಿದ್ವಲ್ಲ, ಯಾವುದು ಆಗಲ್ಲ ಅಂತ ಹೇಳ್ತೇವೋ, ಇನ್ನು ಮುಗೀತಂತ ಹೇಳ್ತೇವೋ, ಅದೆಲ್ಲದರಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ದೇವರು ಕಳಿಸಿಕೊಟ್ಟ ಪವಿತ್ರಾತ್ಮನೆಂಬ ಸಹಾಯಕನು ನಿಮಗೆ ಇದ್ದಾನೆ. ಅದಕ್ಕೆ ಸಂತೋಷಿಸಿರಿ, ನನಗೊಬ್ಬ ಸಹಾಯಕನನ್ನು ದೇವರು ಕೊಟ್ಟಿದ್ದಾನೆ. ಲಿಟ್ರಲ್ಲಾಗಿ ಆತನ ನಮ್ಮ ಸಂಗಡಿದ್ದಾನೆ. ಆತನ ನಂಬಿರಿ, ಆತನನ್ನು ಗುರುತಿಸಿರಿ, ಆತನಿಗೆ ಲಕ್ಷ್ಯ ಕೊಡಿರಿ, ಆತನ ಸಹಾಯವನ್ನು ಕೇಳಿಕೊಳ್ಳಿರಿ. ಆತ ನಿಮ್ಮನ್ನು ಖಂಡಿತ ಮಹತ್ತಾದ ಮಾರ್ಗದಲ್ಲಿ, ಮಹತ್ತಾದ ರೀತಿಯಲ್ಲಿ ನಡೆಸುತ್ತಾನೆ. ನೀವು ಪ್ರಭಾವದಿಂದ ಪ್ರಭಾವಕ್ಕೆ ಹೋಗ್ತೀರಾ, ಎಲ್ಲ ವಿಷಯಗಳಲ್ಲಿ ಜಯಶಾಲಿಗಳಾಗ್ತೀರಾ, ಎಲ್ಲವನ್ನೂ ಮಾಡಲಿಕ್ಕೆ ನೀವು ಶಕ್ತರಾಗ್ತೀರಾ, ನೀವು ದೇವರಿಗೆ ಮಹಿಮೆ ತರುವಂಥವರಾಗ್ತೀರಾ. ದೇವರ ನಾಮಕ್ಕೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಈಗ ನಾವು ನೋಡ್ತೀವಿ ಪವಿತ್ರಾತ್ಮನು ಏನಾಗಿದ್ದಾನೆ, ನಮ್ಮ ಸಹಾಯಕನಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಈ ಬೆಳಗಿನ ಸಮಯದಲ್ಲಿ ಕೂಡ ಅಷ್ಟೇ, ಭಾಳ ಜನರು ನಮಗೆ ಪವಿತ್ರಾತ್ಮನ ಸಹಾಯಕನಾಗಿದ್ದು ಸದಾ ಕಾಲವು ರಾತ್ರಿ ಹಗಲು ಯಾರು ನಮ್ಮ ಸಂಗಡ ಇರ್ತಾರೋ ಇಲ್ಲೋ ಗೊತ್ತಿಲ್ಲವಾಗಲಿ, ಪವಿತ್ರಾತ್ಮನಂತೂ ನಮ್ಮ ಒಳಗೆ ಮತ್ತು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವ. ಕೆಲವು ಸಾತಿ ಕೆಲವು ಯವನಸ್ಥರು ನನ್ನ ಹತ್ರ ಬಂದು ಸೇವೆಯಲ್ಲಿ, ಪಾಸ್ಟ್ರೆ ಯೇಸುಸ್ವಾಮಿ ಅಂದರೆ ನಮಗೆ ಭಾಳ ಇಷ್ಟ, ಚರ್ಚಿಗೆ ಬರುವಂಥದ್ದಂದರೆ ಭಾರಿ ಇಷ್ಟ, ಆದರೆ ಈ ಬಲಹೀನತೆಗಳನ್ನು ನಾವು ಬಿಡಲಿಕ್ಕೆ ಕಷ್ಟ ಆಗ್ತದೆ, ನಮಗೆ ಬಲಹೀನತೆಯನ್ನು ಬಿಟ್ಟು ಬಾ ಅಂದರೆ ನಮಗೆ ಬರಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ನಾನು ಅವರಿಗೆ ಹೇಳಿದ್ದೆ, ಯಾರು ಹೇಳಿದರು ನಿಮಗೆ ಬಲಹೀನತೆಯನ್ನು ಬಿಟ್ಟು ಬಾ ಅಂತ? ಬೈಬಲ್ ವಾಕ್ಯ ಹೇಳ್ತೈತೆ, ಇದ್ದ ಹಾಗೆ ನೀವು ನನ್ನ ಹತ್ರ ಬಂದುಬಿಡ್ರಿ ಅಂತ ಬೈಬಲ್ ವಾಕ್ಯ ಹೇಳ್ತದೆ. ಅಂದರೆ ನೀನು ಯಾವ ಬಲಹೀನತೆಯಲ್ಲಿದ್ದೀಯೋ ಆ ಬಲಹೀನತೆಯಿಂದ ನನ್ನ ಬಳಿಗೆ ಬಾ. ನನಗೆ ಶಕ್ತಿ ಇಲ್ಲ ಅಂತ ನೀನು ಯೋಚನೆ ಮಾಡ್ತಿದ್ದೀವೋ ಆ ಟೈಮ್ನಲ್ಲಿ ದೇವರು ಏನು ಮಾಡ್ತಿದ್ದಾನೆ, ಕರ್ತನು ನಮಗೆ ಸಹಾಯಕನಾಗಿ ಆತ ನಮಗಾಗಿ ಬರುವಂಥವನು ಆಗಿದ್ದಾನೆ. ಸೊ ಅದಕ್ಕೆ ಈ ಪರಿಶುದ್ಧಾತ್ಮನು ಎಂಥವನಂದರೆ, ನೀವು ಯಾವಾಗಾದರೆ ದೇವರ ಬಳಿಗೆ ಬಂದ ತಕ್ಷಣ ಆತನ ಮಾಡ್ತಾನೆ, ನಿಮ್ಮ ಸಹಾಯಕನಾಗಿ ನಿಮ್ಮ ಒಳಗೆ ಬಂದುಬಿಡ್ತಾನೆ. ನಿಮ್ಮ ಒಳಗೆ ಆತನು ಸಹಾಯ ಮಾಡ್ತಾನಾ, ಯಾವುದನ್ನಾದರೂ ಕೂಡ ನೀವು ಜಯಿಸ್ಬಿಡ್ತೀರಿ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಬಲಹೀನತೆಗಳನ್ನು ಬಿಡುವಂತ ನಾನು ಹೇಳಲಿಕ್ಕೆ ಬರಲಿಲ್ಲ, ನೀವು ಯೇಸು ಕ್ರಿಸ್ತನ ಬಳಿಗೆ ಬರಲಿಕ್ಕೆ ಬನ್ನಿರಿ ಅಂತ ಹೇಳಲಿಕ್ಕೆ ಬಂದಿದ್ದೇನೆ ಅಷ್ಟೇ. ಇನ್ನು ಮಿಗತಾದೆಲ್ಲ ಆ ಸಹಾಯಕನು ಮಾಡುವ ಸಹಾಯದಿಂದ ನೀವು ಬ್ರತುಕುತ್ತೀರಿ ಅಂತ. ಸೊ ಆದ ನಂತರ ಅವರು ಹೇಳಿದರು, ಇದು ಬಹಳ ಆಶ್ಚರ್ಯವಾಗಿದೆ ಅಂತ ಹೇಳಿಬಿಟ್ಟು ಅವರು ಪ್ರಾರ್ಥನೆ ಬರ್ತಿದ್ರು. ಅವರಲ್ಲಿ ಬಲಹೀನತೆ ಇತ್ತು. ಆದರೆ ಕೆಲವು ದಿನಗಳಾದ ನಂತರ ಅವ್ರು ಹೇಳ್ತಾರೆ, ಅಷ್ಟೇ ನಿಜವಾಗಲೂ ಅದರಿಂದ ನಾವು ಹೊರಗಡೆ ಬಂದುಬಿಟ್ಟಿದ್ದೀವಿ ಅಂತ. ಯಾಕಂದರೆ ಪರಿಶುದ್ಧಾತ್ಮನು ನಿನಗೆ ಸಹಾಯ ಮಾಡ್ತಾನೆ. ಯಾವುದರಲ್ಲ, ಅದು ಕೇವಲ ಪಾಪದಿಂದ ಹೊರಗಡೆ ಬರಲಿಕ್ಕೆ ಮಾತ್ರ ಅಲ್ಲ, ಕೆಲಸದಲ್ಲಾಗಿರ್ಬೋದು, ಕುಟುಂಬ ಜೀವಿತದ ಸಂಗತಿಗಳನ್ನು ಪರಿಹಾರ ಮಾಡುವುದರಲ್ಲಾಗಿರ್ಬೋದು, ಎಲ್ಲದಕ್ಕೆ ದೇವರು ನಿಮಗೆ ಕೊಟ್ಟಿರುವ ಸಹಾಯಕನು ಎಂಥವನೆಂದರೆ, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನ ಎಲ್ಲವನ್ನು ಮಾಡಿ ನಿಮ್ಮ ಜೀವಿತವನ್ನು ಜಯದಲ್ಲಿ ನಡೆಸುವನು ಆಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯುಳ್ಳ ಪರಲೋಕದ ತಂದೆ ಆ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ನೀನು ನಮಗೆ ಎಷ್ಟು ಒಳ್ಳೆಯವನಯ್ಯ. ಕರ್ತನ, ನೀನು ನಮಗೆ ದಯಪಾಲಿಸಿರುವಂತೆ ಪರಿಶುದ್ಧಾತ್ಮನೆಂಬ ಅದ್ಭುತವಾದ ಸಹಾಯಕನಿಗಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ನಮಗೆ ಸಹಾಯಕನಾಗಿ ನಿಂತುಕೊಂಡಿದ್ದಕ್ಕಾಗಿ ಸ್ತೋತ್ರ. ಜ್ಞಾನದಾಯಕನಾದ ಆತ್ಮನು ಆಗಿದ್ದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಯೇಸುವನ್ನು ನಂಬುವುದರಿಂದ, ನೀನು ನಮ್ಮಲ್ಲಿ ನಮ್ಮ ಸಂಗಡ ಇರುವುದರಿಂದ ನಿನ್ನ ಜ್ಞಾನವು ನಮ್ಮಲ್ಲಿ ಕೆಲಸ ಮಾಡ್ತಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಈ ಬೆಳಗಿನ ಸಮಯದಲ್ಲಿ ಯಾರ್ಯಾರಾದರೆ ಈ ಮಾತುಗಳನ್ನು ಕೇಳ್ತಿದ್ದಾರೋ ಅವರಿಗೆ ಪವಿತ್ರಾತ್ಮನೆಂಬ ಸಹಾಯಕ ನಾನು ಕೊಡಲ್ಪಟ್ಟಿದ್ದಾನೆಂಬ ತಿಳುವಳಿಕೆಗೆ ಅವರು ಬಂದು ಅವರ ಜೀವನದಲ್ಲೆಲ್ಲ ಕರ್ತನೆ ಈ ದಿನ ಅವರು ಮಾಡ್ತಿರುವ ಎಲ್ಲ ಕೆಲಸಗಳಲ್ಲಿ ನಿನ್ನ ಸಹಾಯವನ್ನು ಅನುಭವಿಸುವಂತೆ ಸಹಾಯ ಮಾಡು. ನಿನ್ನ ಕರುಣೆಯುಳ್ಳ ಪ್ರೀತಿಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ. ಯೇಸುವಿನ ಹೆಸರಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ಮುಂಜಾನೆ ಮತ್ತೆ ಕಾರ್ಯಕ್ರಮವನ್ನು ವೀಕ್ಷಿಸಿರುವ ನಿಮ್ಮ ಎಲ್ಲರಿಗೂ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದಿ ಲಾರ್ಡ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.